ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ. ಕೆಜಿಎಫ್ನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸ್ಥಳಗಳನ್ನು ವೀಕ್ಷಣೆ ಮಾಡಿದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್. ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿಯವರು ಪ್ರಧಾನಮಂತ್ರಿಯವರಿಗೆ ನೀಡಿದ ಮನವಿ ಮೇರೆಗೆ ಆಗಸ್ಟ್ 28ರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೋಲಾರ ಜಿಲ್ಲಾ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ ಸೇರಿದಂತೆ ಅಧಿಕಾರಿಗಳ ಜತೆ ಚರ್ಚೆ ನಡೆಸಿ ಸಭೆಯ ನಡವಳಿಕೆಗಳಂತೆ ಇಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಕೆಜಿಎಫ್ನಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಸೈನಾಡ್ ದಿಬ್ಬಗಳನ್ನು ಡೆಕ್ಕನ್ ಕಾರ್ಖಾನೆಯನ್ನು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ರೂಪಕಲಾ ಎಂ ಶಶಿಧರ್, ಕೈಗಾರಿಕಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಗೌರವ ಗುಪ್ತಾ, ಜಿಲ್ಲಾಧಿಕಾರಿ ಜಿ ಸತ್ಯಭಾಮ, ತಹಸೀಲ್ದಾರ್ ರಮೇಶ್, ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಕೆಜಿಎಫ್ ಕೆಯುಡಿಎ ಅಧ್ಯಕ್ಷೆ ಅಶ್ವಿನಿ, ಬಿಜೆಪಿ ಕೋಲಾರ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಕೆಜಿಎಫ್ ಮಂಡಲದ ಅಧ್ಯಕ್ಷ ಕಮಲನಾಥ್, ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಜಯಪ್ರಕಾಶ್ ಬುಜ್ಜಿನಾಯ್ಡು, ಮಾಜಿ ಶಾಸಕರಾದ ಬಿಪಿ ವೆಂಕಟಮುನಿಯಪ್ಪ, ವೈ ಸಂಪಂಗಿ, ಮಾಜಿ ಕೆಯುಡಿಎ ಅಧ್ಯಕ್ಷ ಮುನಿರತ್ನಂ ನಾಯ್ಡು, ಯುವ ಮೋರ್ಚಾ ಅಧ್ಯಕ್ಷ ಅರುಣ್ ಬಾಲಾಜಿ, ರಾಜ್ಯ ವಕ್ತಾರ ರವಿಕುಮಾರ್, ಮಾಜಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಭರಣಿ, ಜಿಲ್ಲಾ ಉಪಾಧ್ಯಕ್ಷ ವಿಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಗಾಂಧಿ, ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹೇಮಾರೆಡ್ಡಿ, ಖಜಾಂಚಿ ಪ್ರಶಾಂತ್ ಮೆಹ್ತಾ, ಉಪಾಧ್ಯಕ್ಷರಾದ ಅನಿಲ್ ಪಾಂಡ್ಯನ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಿಲಕ್ಸ್, ಉಪಾಧ್ಯಕ್ಷ ಪ್ರಶಾಂತ್, ಜಿಲ್ಲಾ ಕಾರ್ಯದರ್ಶಿ ಸಂಗೀತಾ ಶ್ರೀನಿವಾಸ್, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಂಘಮಿತ್ರ, ಬೇತಮಂಗಲ ಅಂಬರೀಶ್, ಹರೀಶ್, ಎಲ್ಲ ಮೋರ್ಚಾ ಪದಾಧಿಕಾರಿಗಳು, ಕಾರ್ಯಕರ್ತರು ಇತರರು ಭಾಗವಹಿಸಿದರು. ಭಾಳ ಮುಖ್ಯವಾಗಿ ಈ BCML ಲ್ಯಾಂಡ್ ಏನಿದೆ, ಇಲ್ಲಿ ಯಾವ ರೀತಿ ನಮ್ಮ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ, ಇದು ಇಂಡಸ್ಟ್ರಿ ಏರಿಯಾ ಡೆವಲಪ್ ಮಾಡಲಿಕ್ಕೆ ಒಂದು ಅಧ್ಯಯನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನಮ್ಮ ಜೊತೆ ನಮ್ಮ ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರವ ಗುಪ್ತಾ ಅವರು, ಕಮಿಷನರ್ ವಿಜಯ್ ಕೃಷ್ಣನ್ ಅವರು ಮತ್ತು ನಮ್ಮ ಸಿಇಒ ಶಿವಶಂಕರ್ ಅವರು ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶಂಕರ್ ಅವರು, ಡಿಸಿ ಅವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಮತ್ತು ಲೋಕಸಭಾ ಸದಸ್ಯರಾದ ಮುನಿಸ್ವಾಮಿ ಅವರು ಎಲ್ಲರೂ ಕೂಡ್ಕೊಂಡು ಇವತ್ತು ವಿಧಾನಸಭೆ ಸದಸ್ಯರಿದ್ದಾರೆ, ಮಾಜಿ ಸದಸ್ಯರಿದ್ದಾರೆ, ಎಲ್ಲರೂ ಕೂಡ್ಕೊಂಡು ಇವತ್ತು ಇಲ್ಲಿ ನಾನು ಇಂಟರ್ಮೆಂಟ್ ಕೋಲಾರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೆ. ಆ ಬಾಲೂರು ಹೈದರಾಬಾದ್ ಭಾಗದಲ್ಲಿ ಕೊಟ್ಟಿದ್ದೆ ನಾನು. ಆ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರಿಗೆ ನಾನು ಹೇಳಿದ್ದೆ ಇಲ್ಲಿನೂ ನಾನು ಕೆಜಿಎಫ್ ಬರ್ತೇನೆ ಅನ್ನುವಂಥದ್ದು. ಮತ್ತು ಅವರು ಸಾಕಷ್ಟು ಪ್ರಪೋಸಲ್ ಕೊಟ್ಟಿದ್ದರು. ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರು ಮತ್ತು ಈ ಒಂದು ಬೋಧೈನ ಮೈನ್ಸು ಅವರ ಅಂಡರ್ ಒಳಗೆ ಬರ್ತಕ್ಕಂಥ ಇದರಿಂದ ನಾವು ನಮ್ಮ ಅಧಿಕಾರಿಗಳು ಒಂದು ಪ್ರಪೋಸಲ್ ಇಟ್ಟಿದ್ವಿ. ಇಲ್ಲಿ ಏನೋ ಒಂದು BCML ಒಂದು ಲ್ಯಾಂಡ್ ಇದೆ, ಸುಮಾರು 12,000 ಎಕರೆ ಜಮೀನಿಂದ ಅವರು ಕೊಟ್ಟಂಥದ್ದು. ಅದರಲ್ಲಿ ಸುಮಾರು 3,200 ಎಕರೆ ಇದನ್ನು ಅವರು ಅಟ್ ಎನಿ ಟೈಮ್ ಅವರು ಯೂಸ್ ಮಾಡಲೇ ಇಲ್ಲ. ಗಡಿಗಾಗಲಿ ಅಥವಾ ಇದು ಗೋಲ್ಡ್ ಮೈನ್ಸ್ ಸಲುವಾಗಿ ಯಾವುದಕ್ಕೂ ಉಪಯೋಗ ಮಾಡಲಿಲ್ಲ ಅವರು. ಹೀಗಾಗಿ ಆ ಒಂದು 3,200 ಎಕರೆ ಜಮೀನಂದ್ರೆ ಇವತ್ತು ನಮ್ಮ KIDBಗೆ ಕೈಗಾರಿಕಾ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದರೆ ಇಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ನಾವು ಡೆವಲಪ್ ಮಾಡಬಹುದು. ಮತ್ತು ಇಲ್ಲಿ ಚೆನ್ನೈ ಸಮೀಪ ಇರೋದ್ರಿಂದ ಮತ್ತು ಇಲ್ಲಿ ಬಂದರು ಫೆಸಿಲಿಟಿ ಆಗೋದ್ರಿಂದ ಆ ಹಿನ್ನೆಲೆಯಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬೆಳವಣಿಗೆ ಅನುಕೂಲ ಆಗ್ತದೆ. ಮತ್ತು ಬೆಂಗಳೂರು ಈಗಾಗಲೇ ಓವರ್ ಕ್ರೌಡೆಡ್ ಆಗಿದೆ, ಬಹಳ ಬರ್ಡನ್ಸಮ್ ಆಗಿದೆ, ಅಲ್ಲಿ ಹೆಚ್ಚು ಒತ್ತಡ ಇದೆ. ಮತ್ತು ಸುತ್ತಮುತ್ತಲು ಜಿಲ್ಲೆಗಳಿಗೆ ಈ ಇಂಡಸ್ಟ್ರಿಗಳು ಬೆಳವಣಿಗೆ ಆಗಬೇಕಾಗಿದೆ. ಮತ್ತು ನಾನು ಕೈಗಾರಿಕಾ ಸಚಿವನಾದ್ಮೇಲೆ ಬಹಳ ಒಂದು ಮಹತ್ವ ಕೊಟ್ಟಿದ್ದು ರಾಜ್ಯದಲ್ಲಿರ್ತಕ್ಕಂಥ ಟೈರ್ 2, ಟೈರ್ 3 ಸಿಟಿಗಳಿಗೆ ಕೈಗಾರಿಕೆಗಳು ವಿಸ್ತರಣೆ ಆಗಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಹೆಚ್ಚು ಅದಕ್ಕೆ ಕೈಗಾರಿಕಾ ನೀತಿಯಲ್ಲಿ ಸಹಿತ ಒತ್ತು ಕೊಟ್ಟಿದ್ದೇನೆ. ಮತ್ತು ಹೆಚ್ಚು ಫೆಸಿಲಿಟೀಸು, ಸಬ್ಸಿಡೀಸು ಇವರು ಕೊಡಲಿಕ್ಕೆ ಇವತ್ತು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಅದಕ್ಕೆ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಟೈರ್ 2, ಟೈರ್ 3 ಸಿಟಿಗೆ ಇವತ್ತು ಇಂಡಸ್ಟ್ರಿಗಳು ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಈಗಾಗಲೇ ಸಾಕಷ್ಟು ಕೈಗಾರಿಕೆಗಳು ಬಂದಿದ್ದಾವೆ, ಬೆಳವಣಿಗೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ KC ಭಾಗದಲ್ಲಿ ಸಹಿತ ಇನ್ನುಳಿದ ಒಂದು ಭಾಗ ಇದು, ಇಲ್ಲಿಯೂ ಸಹಿತ
ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಮತ್ತು ಪಕ್ಕದಲ್ಲಿ ಆಂಧ್ರದ ಗಡಿ ಇದೆ, ತಮಿಳುನಾಡು ಗಡಿ ಇದೆ, ಮತ್ತು ಇಲ್ಲಿ ನಮ್ಮ ಚೆನ್ನೈ ಮತ್ತು ಬೆಂಗಳೂರಿಗೆ ಚೆನ್ನೈ ಮತ್ತು ಬೆಂಗಳೂರು ನಡುವೆ ಎಕ್ಸ್ಪ್ರೆಸ್ ಹೈವೇನು ಈಗಾಗಲೇ ಅದಕ್ಕೆ ಅಪ್ರೂವಲ್ ಆಗಿದೆ, ಅದು ಸಹಿತ ಬರ್ತಾ ಇದೆ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ಇಂಡಸ್ಟ್ರಿ ಬೆಳವಣಿಗೆಗೆ ಬಹಳ ಅನುಕೂಲ ಇರುವಂತಹ ಒಂದು ಸ್ಥಳ ಇದು. ಆ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡುವಂತ ಕೆಲಸ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಬಂದಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಿನ್ನೆ ಮಾಡಿ ಈ ಒಂದು BGML ಏನು ಲ್ಯಾಂಡ್ ಇದೆ ಸುಮಾರು 3,200 ಎಕರೆ ಅದನ್ನೇನು ಉಪಯೋಗ ಮಾಡಿಲ್ಲ, ಅದನ್ನ ನಮ್ಮ ಕೈಗಾರಿಕಾ ಇಲಾಖೆಗೆ ಕೊಡಬೇಕು, AIDB ಮುಖಾಂತರ ನಾವು ಡೆವಲಪ್ ಮಾಡ್ತೀವಿ ಅನ್ನೋಂಥ ಪ್ರಪೋಸಲ್ ಮುಖ್ಯಮಂತ್ರಿಗಳು ಮತ್ತು ನಾವು ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಅದನ್ನ ರಿಕ್ವೆಸ್ಟ್ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಯೂನಿಯನ್ ಮಿನಿಸ್ಟರ್ ಸಹಿತ ಕೇಂದ್ರ ಸರ್ಕಾರ ಸಹಿತ ಇವತ್ತು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದೆ. ಒಂದೇ ಹೇಳೋದು, ಅದನ್ನ ಉಪಯೋಗ ಮಾಡಿಲ್ಲ ಅಂತಂದ್ರೆ ನಾವು ನಿಮ್ಮ ಕೈಗಾರಿಕಾ ಬೆಳವಣಿಗೆ ಸಲುವಾಗಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಆದ್ರೆ ಇನ್ ದ ಮೀನ್ ಟೈಮ್ ಅಲ್ಲಿ ಯಾವಾಗಲೂ ಗಡಿ ಆಗಲಿ ಅಥವಾ ಗೋಲ್ಡ್ ಮೈನ್ ಆಗಲಿ ತೆಗೆಯುವಂತದ್ದಾಗಲಿ ಮತ್ತೊಂದಾಗಲಿ ಉಪಯೋಗ ಮಾಡಿಲ್ಲ. ಉಪಯೋಗ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಆ ನ್ಯಾಚುರಲ್ ರಿಸೋರ್ಸಸ್ ಇದೆಯೋ ಇಲ್ಲ ಅನ್ನೋಂಥದ್ದು ನಾವು ಫೈಂಡ್ ಔಟ್ ಆಗಬೇಕು ಫಸ್ಟ್. ಆ ಫೈಂಡ್ ಔಟ್ ಆದ್ಮೇಲೆ ಅದು ಇಲ್ಲ ಅಂತಂದ್ರೆ ನಿಮ್ಗೆ ಇಂಡಸ್ಟ್ರಿ ಏರಿಯಾಕ್ಕೆ ನಾವು ಡೆವಲಪ್ ಮಾಡ್ಲಿಕ್ಕೆ ಕೊಡ್ತೇವೆ. ಅಕಸ್ಮಾತ್ ನ್ಯಾಚುರಲ್ ರಿಸೋರ್ಸಸ್ ಏನಾದರೂ ಇದ್ರೆ, ಇದು ಗೋಲ್ಡ್ ಇರ್ಬೋದು, ಮತ್ತೊಂದು ಮೈನಿಂಗ್ ಮಾಡ್ಬೋದು, ಇದಕ್ಕೇನಾದರೂ ಅಲ್ಲಿ ಅವಕಾಶ ಇದ್ರೆ ಅದನ್ನ ಮತ್ತೆ ಬೇರೆ ರೀತಿಯಿಂದ ನಾವು ವಿಚಾರ ಮಾಡ್ತೀವಿ. ಅದನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಂದು ಸರ್ವೆ ಮಾಡ್ತೀವಿ ಅನ್ನುವಂಥದ್ದು ಈಗ ಕೇಂದ್ರ ಸರ್ಕಾರ ಅದಕ್ಕೆ ಇನಿಷಿಯೇಷನ್ ತಗೊಂಡಿದೆ. ನಿನ್ನೆ ಕೇಂದ್ರ ಸಚಿವರು ಅದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೊಂದು 6 ತಿಂಗಳು ಬೇಕಾಗ್ತದೆ. 6 ತಿಂಗಳ ಸರ್ವೆ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟ ಮೇಲೆ ಅದರ ಆಧಾರದ ಮೇಲೆ ಇಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಈ ಲ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ. ಆ ಪ್ರಯತ್ನ ಆಗ್ತದೆ. ನಿನ್ನೆ ಅದಕ್ಕೆ ಬಹಳ ಮಹತ್ವದ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಮತ್ತು ಇಲ್ಲಿ ಕೋಲ್ ಮೈನಿಂಗ್ ಸದ್ಯಕ್ಕೆ ನಿನ್ನೆ ನಿರ್ಧಾರ ಆಗಿದೆ. ಅದೇನು ಕಳೆದ 2 ವರ್ಷದಿಂದ ಲೀಸ್ ಎಲ್ಲ ಅವಧಿ ಮುಗಿದಿತ್ತು, ಅದನ್ನ ಕ್ಲೋಸ್ ಆಗಿತ್ತು ಆಲ್ಮೋಸ್ಟ್. ಹೀಗಾಗಿ ಅದನ್ನ ಕೋಲ್ ಮೈನಿಂಗ್ ಸದ್ಯಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಿನ್ನೆ ಗ್ರೀನ್ ಸಿಗ್ನಲ್ ಆಗಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅದಕ್ಕೆ ಸಹಮತ ವ್ಯಕ್ತಪಡಿಸಿ ಅದನ್ನ ಮುಂದುವರಿಸುವಂತದ್ದು, ಅದನ್ನ ಮುಂದೆ ಆ ಕೋಲ್ ಆಕ್ಟಿವಿಟೀಸ್ ಮೈನಿಂಗ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಲಿಕ್ಕೆ ನಿನ್ನೆ ಅದಕ್ಕೊಂದು ಪರ್ಮಿಷನ್ ಕೊಡುವಂತದ್ದು ಆಗಿದೆ. ಈ ಹಿನ್ನೆಲೆಯಲ್ಲಿ ಇವರು ಈ ಭಾಗದಲ್ಲಿ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಹೆಚ್ಚು ಎಂಪ್ಲಾಯ್ಮೆಂಟ್ ಜನರೇಷನ್ ದೃಷ್ಟಿಯಿಂದ ಎಲ್ಲ ನಿರ್ಧಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಎಲ್ಲರ ಒಂದು ಸಹಕಾರ ಇರಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಗೋಲ್ಡ್ ಮೈನ್ ರಿಓಪನ್ ಮಾಡೋದಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದ ಅಧಿಕಾರ ಗೋಲ್ಡ್ ಮೈನ್ಸ್ ಮಾತ್ರ ರಿಓಪನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಂದು ರಾಜ್ಯ ಸರ್ಕಾರ ಕೆಲಸ ಮಾಡುತ್ತೆ ಅಂತ ನಿನ್ನೆ ಸಭೆಯಲ್ಲಿ ಸಚಿವರು ಹೇಳಿದ್ರು. ನೋಡಿ, ಇಲ್ಲ ಈ ನ್ಯಾಚುರಲ್ ರಿಸೋರ್ಸಸ್ ಏನಾದ್ರು ಸಿಗುವುದಿಲ್ಲ ಗೋಲ್ಡ್ ಅದು 6 months ಟೈಮ್ ತಗೊಂಡಿದ್ದಾರೆ. 6 months ಟೈಮ್ ತಗೊಂಡಿದ್ದಾರೆ. ಅದು ಕಂಪ್ಲೀಟ್ ಸರ್ವೆ ಮಾಡ್ತಾರೆ. ಆ ಹಿನ್ನೆಲೆ ಇಟ್ಕೊಂಡು ಅದು ಸ್ಟಡಿ ರಿಪೋರ್ಟ್ ಬಂದ ಮೇಲೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಇದನ್ನ ಮತ್ತೆ ಅವರು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ಸರ್ವೆ ಮಾಡ್ತಾ ಇದ್ದಾರೆ. 2006 ಆಲ್ರೆಡಿ ಸರ್ವೆ ಆಗಿದೆ ಸರ್. ಅದು ಹ್ಯಾಂಡ್ ಓವರ್ ಮಾಡೋದು ಅಷ್ಟೇ ಒಂದು ಆಯ್ತು ಹೊರತು ಮುಂದೆ ಏನೂ ಆಗಲಿಲ್ಲ. ಮಾಡಬೇಕನ್ನೋದು ಪ್ರಪೋಸಲ್ ಬಂದು ಮುಂದೆ ಮಾಡೇ ಇಲ್ಲ. ಅಂದ್ರೆ ಯಾಕೆ ಆಗಿಲ್ಲ ಅಂತಂದ್ರೆ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್. ಸೊ ಅದಕ್ಕೆ ಈಗ ಅದನ್ನ ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ಸ್ಪೀಡ್ ಅಪ್ ಆಗುತ್ತೆ. ಅಲ್ಲ, ಡೆಫಿನೆಟ್ಲಿ ಇಂದ್ರೆ ಇವತ್ತಿಗೆ ನಾನು ಗಮನಕ್ಕೆ ತಗೊಂಡಿಲ್ಲ ಈ ವಿಚಾರವನ್ನು ತೆಗೆದುಕೊಂಡು ನಿನ್ನೆ ಸಾಕಷ್ಟು ಡಿಟೇಲ್ ಒಂದು 2 ತಾಸು ಸುಮಾರು ಮುಖ್ಯಮಂತ್ರಿಗಳು 12 ಗಂಟೆ ಮೀಟಿಂಗ್ ಸ್ಟಾರ್ಟ್ ಆಗಿದ್ದು 2:30 ನಾವು ಖುಷಿ ಮೀಟಿಂಗ್ ಎಲ್ಲ ದೃಢವಾಗಿ ಚರ್ಚೆ ಮಾಡಿದ್ದೇವೆ. ಇವೆಲ್ಲವನ್ನು ಅವಲೋಕನ ಮಾಡಿಕೊಂಡು ಈಗೇನಾಗಿದೆ ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ ಅನ್ನೋ ಒಂದು ಸ್ಟಡಿ ಮಾಡಿಕೊಂಡು ಅದು ಏನೂ ಇಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಅವ್ರು ನಮ್ಮ ಇಂಡಸ್ಟ್ರಿ ಏರಿಯಾಕ್ಕೆ ಡೆವಲಪ್ ಮಾಡಲಿಕ್ಕೆ ಕೊಡ್ಲಿಕ್ಕೆ ತಯಾರಿದ್ದಾರೆ. ಅದು ಒಂದು ಸಲ ಕೊಟ್ರೆ ಈ ಭಾಗದ ಒಂದು ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಸಾಧ್ಯ. ಅವತ್ತಿಂದ ಮಾಡ್ತಾ ಇದ್ದಾರೆ ಯಾರು ನಿನ್ನೆ ಅವರು ಇದ್ರು, ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೇವೆ. ಬಂದಿದ್ರು ನೀನು MD ಬಂದಿದ್ರು, ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಒಟ್ಟು ಯಾಕಂದ್ರೆ ಇದ್ದು ಯಾವುದೋ ಒಂದು ಪರಿಪೂರ್ಣ ಆಗಲಿಲ್ಲ, ಪರಿಪೂರ್ಣ ಒಂದು ಹಂತಕ್ಕೆ ಬರಲಿಲ್ಲ. ಈ ಎಲ್ಲವನ್ನೂ ನಿನ್ನೆ ಡಿಸ್ಕಷನ್ ಆಗಿ ಇವರಿಗೆ MECL ಅವರಿಗೆ ಈಗ ಜವಾಬ್ದಾರಿ ಕೊಟ್ಟಿದ್ದೇವೆ. 6 months ನಾವು ಟೈಮ್ ಕೊಂಡು ಫಿಕ್ಸ್ ಮಾಡಿದ್ದೇವೆ. ಆ 6 months ನಲ್ಲಿ ಅವರು ಕಂಪ್ಲೀಟ್ ಒಂದು ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟ್ ಆದ ಮೇಲೆ ಮುಂದಿನ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಮಾಡಲು ನಾವು ರೆಡಿ. ಸರಿ, 990 ಅದನ್ನೇನ್ ಮಾಡ್ತಾರೆ?
ಅದನ್ನೇ ಯಾಕೆ ತಗೊಂಡಿರೋದು? ಅದು ಸಹಿತ ಅದನ್ನು ಡಿಸ್ಕಷನ್ ಮಾಡಿದ್ದೇವೆ. ಅವರು ನಾವೆಲ್ಲ ಡಿಸಿ ಅವರು ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿದ್ದೇವೆ. ಅದನ್ನು ಯಾವ ರೀತಿ ನಾವು ಹ್ಯಾಂಡಿಂಗ್ ಹೋಗ್ಬೇಕು ಏನಾದ್ರು ಅನ್ನೋದು ಅದ್ರ ಬಗ್ಗೆ ಅಲ್ಲಿ, ಯಾಕಂದ್ರೆ ಇದು ಡಿಫೆನ್ಸ್ ಅಂಡರ್ ಬರೋದ್ರಿಂದ ಇದು ಡಿಫೆನ್ಸ್ ಮಿನಿಸ್ಟರ್ ಜೊತೆ ಮಾತಾಡ್ತೀವಿ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಬರೆದ್ರು, ಮೈನ್ಸ್ ಅಂತ ಹೋದ್ರು ಅವ್ರ ಮಿನಿಸ್ಟರ್ ಅವ್ರ ಜೊತೆ ಮಾತಾಡ್ಬೋದು. ಈಗ ಇದ್ರ ಬಗ್ಗೆನೂ ಸಹಿತ ನಾವು ನೆಕ್ಸ್ಟ್ 14 ನಂತರ ಸೆಷನ್ ಇದೆ, ಪಾರ್ಲಿಮೆಂಟ್ ಸೆಷನ್. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಸಚಿವರಿಗೆ ಭೇಟಿ ಆಗುವಂಥದ್ದು, ರಾಜನಾಥ್ ಸಿಂಗ್ ಅವರು ಭೇಟಿ ಆಗುವಂಥದ್ದು, ಮತ್ತೆ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ಈ ಪ್ರೊಸೆಸ್ ಮುಂದುವರಿಸುವಂಥದ್ದು ಮಾಡ್ತೇವೆ. ಮತ್ತು ಇಲ್ಲಿನ BML ನಲ್ಲಿ 900 ಸಮಥಿಂಗ್ ಲ್ಯಾಂಡ್ ಇದೆ, ಅದನ್ನು ಸಹಿತ ನಾವು ಹ್ಯಾಂಡ್ ಓವರ್ ತಗೊಳ್ಳಿಕ್ಕೆ ಎಲ್ಲಾ ರೀತಿಯಂತ ಪಾಸಿಟಿವ್ ಆದಂತ ಆಕ್ಷನ್ ತಗೊಳ್ತೀವಿ. ಯಾವ ರೀತಿ ಕೈಗಾರಿಕೆ ಬರಬೇಕು ಅಂತ ಆಕ್ಷನ್ ಪ್ಲಾನ್ ಇದೆ? ಈಗ ಒಂದು ನೋಡಿ, ಒಂದು ನಾವು ಇವತ್ತು ನಾವು ಆಕ್ಷನ್ ಪ್ಲಾನ್ ಮಾಡಿದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಒಂದ್ಸಲ ಇದು ಡೆಫಿನೆಟ್ ಆಗಿ ನಮ್ಮ ಅಂಡರ್ ಬರ್ತದ 3200 ಎಕರೆ ಅಂತಂದಾಗ ನಾವು ಕೆಲವೊಂದು ಕ್ಲಸ್ಟರ್ಗಳನ್ನ ಡಿಸೈಡ್ ಮಾಡಬಹುದು. ಇಂಥ ಮಷಿನ್ ಟೂಲ್ಸ್ ಬರ್ಬೋದು ಅಥವಾ ಡಿಫೆನ್ಸ್ ಬರ್ಬೋದು. ಯಾಕಂದ್ರೆ ಈಗ ನೋಡಿ, ಸನ್ಮಾನ್ ನರೇಂದ್ರ ಮೋದಿಜಿಯವರು ಈಗಾಗಲೇ ಡಿಫೆನ್ಸ್ ಸಂಬಂಧಪಟ್ಟಂತ ಎಲ್ಲವೂ ಸಹಿತ ಆತ್ಮನಿರ್ಭರ ಯೋಜನೆಯೊಳಗೆ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅನ್ನುವಂತ ನಿರ್ಧಾರ ಕೈಗೊಂಡಿದ್ರಿಂದ ಇವತ್ತು ಬಹಳಷ್ಟು ನಿಮ್ಗೆ ಹೇಳ್ಬೇಕಂದ್ರೆ ಈ ಡಿಫೆನ್ಸ್ ಸಂಬಂಧಪಟ್ಟಂತ ಇವತ್ತು ಇನ್ಸ್ಟ್ರೂಮೆಂಟ್ ಇರ್ಬೋದು, ಗೂಡ್ಸ್ ಇರ್ಬೋದು, ಅವೆಲ್ಲವೂ ಸಹಿತ ಮಿಷನರಿ ಎಲ್ಲವೂ ಇಲ್ಲೇ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ, ಅಪಾರ್ಚುನಿಟಿ ಇದೆ. ಆ ಹಿನ್ನೆಲೆಯಲ್ಲಿ ಅಂತವಕ್ಕೆ ನಾಳೆ ಏನೋ ಅವಕಾಶ ಇದೆ. ಅದು ಎಲ್ಲಾ ಕಾನ್ಸಿಕ್ವೆನ್ಸ್ ನಾವು ಇವತ್ತು ರಾಜನಾಥ್ ಸಿಂಗ್ ಅವ್ರು ಬಿಟ್ಟಾದಾಗ ಅದನ್ನು ಮಾತಾಡ್ತೀವಿ. ಒಂದು ಕ್ಲಿಯರ್ ಆಗಬೇಕಾಗಿದ್ರೆ ನಮಗೆ ರಿಯಲ್ ಆಗಿ 3200 ಎಕರೆ ಬರ್ತದಂತಾಗ ಮುಂದಿನ ಆಕ್ಷನ್ ಪ್ಲಾನ್ ನಾವು ರೆಡಿ ಮಾಡ್ತೀವಿ. ಸ್ಥಳೀಯರಿಗೆ ಏನಾದ್ರು ಆದ್ಯತೆ ಕೊಡ್ತೀರಾ ಸರ್? ಯಾಕಂದ್ರೆ ಗಣಿ ಕೆಲಸ ಈಗ ನಮ್ಮ ಇಂಡಸ್ಟ್ರಿ ಇದರಲ್ಲಿ ಸರಿ ಈ ಪಾಲಿಸಿಯಲ್ಲಿ ಇವತ್ತು 100% ಕನ್ನಡಿಗರಿಗೆ ಇಲ್ಲಿ ಇದ್ದಂಥವ್ರಿಗೆ ಸ್ಥಳೀಯರು ಕೊಡ್ಬೇಕನ್ನುವಂತ ನಿರ್ಧಾರ ಆಗಿದೆ. ಮತ್ತೆ ಈ ಕೆಲವೊಂದು ಟೆಕ್ನಿಕಲ್ ಇರ್ತಾವಲ್ಲ, ಅದು 70% ಸ್ಥಳೀಯರಿಗೆ ಕೊಡಬೇಕು. ಮತ್ತು ಉಳಿದ ಎಲ್ಲ ಕೆಟಗರಿಯ ನೌಕರದಾರ ಇದ್ದಾರೆ, ಲೇಬರ್ಸ್ ಇದ್ದಾರೆ, 100% ಸ್ಥಳೀಯರಿಗೆ ಕೊಡಬೇಕು, ಕನ್ನಡಿಗರಿಗೆ ಕೊಡಬೇಕು ಅನ್ನುವಂತ ನಮ್ಮ ಇಂಡಸ್ಟ್ರಿ ಪಾಲಿಸಿ ಡಿಸಿಷನ್ ತಗೊಂಡಿದ್ದೀವಿ. ನಮ್ಮ ಬೆಂಬಲ ಅತಂತ್ರವಾಗಿದೆ ಸರ್. ಬೆಂಬಲದ್ದು ಅದು ಖಾಸಗಿ ಕೊಡಬೇಕು ಬೇಡ ಅನ್ನೋದು ಇದೆ. ಅದ್ರ ಬಗ್ಗೆ ಈಗ ನೋಡಿ, ಕೇಂದ್ರ ಸರ್ಕಾರ ಅಂಡೋಗ್ಬೋದು, ಡಿಫೆನ್ಸ್ ಇರಬಹುದಂಥದ್ದು, ಇದು ಯಾವುದು ನಮ್ಮ ಹಂತಕ್ಕೇನು ಬಂದಿಲ್ಲ ಚರ್ಚೆ. ಹೀಗಾಗಿ ಅದ್ರ ಬಗ್ಗೆನೂ ನಾನು ಅಲ್ಲಿ ಕೇಂದ್ರ ಸಚಿವರು ನೇಬರ್ ಸ್ಟೇಟ್ಸ್ ಈಗ ತೆಲಂಗಾಣ, ಆಂಧ್ರ ತಗೊಂಡ್ರೆ ಕೈಗಾರಿಕಾ ಪಾಲಿಸಿ ಇನ್ವೆಸ್ಟ್ಮೆಂಟ್ಸ್ ಬೇರೆ ಇದೆ. ಸೊ ಇಲ್ಲಿರೋದು ಮಾರ್ಪಾಡು ಮಾಡ್ತಾರೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಇದರಲ್ಲಿ ಕೈಗಾರಿಕಾ ಪಾಲಿಸಿ ಬೇರೆ ಫೆಸಿಲಿಟೀಸ್ ಕೊಡ್ತಾರೆ ಇನ್ವೆಸ್ಟರ್ಸ್ ಕಂಪನೀಸ್ಗೆಲ್ಲ. ಕರ್ನಾಟಕ ಏನಾದ್ರು ಚೇಂಜಸ್ ನೋಡಿ, ನೀವು ಬಹುಶಃ ನಮ್ಮ ಇಂಡಸ್ಟ್ರಿ ಪಾಲಿಸಿ 2020-25 ಇದನ್ನ ಸ್ಟಡಿ ಮಾಡಿದ್ರೆ ಬಹುಶಃ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡೆಲ್ ಆದಂತ, ಹೆಚ್ಚು ಫೆಸಿಲಿಟಿ ಕೊಡುವಂತ ಒಂದು ಪಾಲಿಸಿಯನ್ನು ನಾವು ಮಾಡಿದ್ದೇವೆ. ಇವತ್ತು ಯಾವ ರೀತಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತೇನು ಟರ್ನ್ ಓವರ್ ಯಾವ್ದು ಕಂಪನಿಗಳಿಗೆ ನಾವು ಅಲೋ ಮಾಡ್ತೀವಿ, ಪ್ರೊಜೆಕ್ಟ್ ಕ್ಲಿಯರ್ ಮಾಡ್ತೀವಿ, ಆ ಕಂಪನಿಗಳು ಸ್ಟಾರ್ಟ್ ಮಾಡಿದ ಮೇಲೆ ಅವ್ರ ಟರ್ನ್ ಓವರ್ ಏನಿರ್ತದಲ್ಲ, ಒಂದು 10 ವರ್ಷ ಅವರಿಗೆ ನಾವು ಅವಕಾಶ ಕೊಟ್ಟೇವೆ ಅಂತ ತಿಳ್ಕೊಳ್ಳಿ. ಆ ಟರ್ನ್ ಓವರ್ ಮೇಲೆ ಅವ್ರು ಸಬ್ಸಿಡಿ ಕೊಡ್ತೀವಿ. ಇವಾಗ ಟರ್ನ್ ಓವರ್ ಹೆಚ್ಚಿಗೆ ಮಾಡಿದ್ರೆ ಹೆಚ್ಚು ಸಬ್ಸಿಡಿ ಅವ್ರಿಗೆ ಸಿಗ್ತದೆ. ಆ ರೀತಿಯಾದಂತ ಪಾಲಿಸಿ ಬಹುಶಃ ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಅದನ್ನು ಪ್ರಚುರ ಮಾಡಿದೆ. ಇದು ಎಲ್ಲೋ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಲ್ಲಿ ಇಲ್ಲ. ಮತ್ತು ಇನ್ನೊಂದು ನೀವು ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ನಾವು ಹಲವಾರು ಸುಧಾರಣೆಗಳನ್ನು ಮಾಡಿದ್ದೇವೆ. ಇವತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. 79 EB ರದ್ದು ಮಾಡಿದ್ರಿಂದ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಮಾಡಿದ್ರಿಂದ ಇವತ್ತು ಯಾರೋ ಒಂದು 10 ಎಕರೆ 50 ಎಕರೆದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ತಕ್ಷಣವೇ ಇಂಡಸ್ಟ್ರಿ ಮಾಡ್ಬೇಕಂದ್ರೆ ನೇರವಾಗಿ ರೈತರ ತೋಟೆ ಹೋಗಿ ಪರ್ಚೇಸ್ ಮಾಡಬಹುದು. ಮೊದಲೇನಿತ್ತು, ಸೆಕ್ಷನ್ 109 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಅರ್ಜಿ ಕೊಡಬೇಕು, ಪರ್ಮಿಷನ್ ತಗೋಬೇಕು, ಆಮೇಲೆ ಕನ್ವರ್ಷನ್ ಮಾಡಬೇಕು, ಇವೆಲ್ಲ ಇತ್ತು ಆ ಪ್ರೊಸೀಜರ್. ಅದು ಇವಿಲ್ಲ, ನೇರವಾಗಿ ರೈತರ ಕಡೆಯಿಂದ ಖರೀದಿ ಮಾಡಬಹುದು. ಅಷ್ಟೇ ಅಲ್ಲ, ಮತ್ತೊಂದು ಇಂಡಸ್ಟ್ರಿ ಫೆಸಿಲಿಟೀಸ್ ಆಕ್ಟ್ ಅಂತ ಏನಿತ್ತು, ಕರ್ನಾಟಕ ಇಂಡಸ್ಟ್ರಿ ಫೆಸಿಲಿಟೀಸ್ ಆಕ್ಟ್, ಅದನ್ನು ತಿದ್ದುಪಡಿ ಮಾಡಿ ಇವತ್ತು ಯಾವ್ದಾದ್ರು ಪ್ರಾಜೆಕ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಆಮೇಲೆ ಸ್ಟೇಟ್ ಲೆವೆಲ್ ಕಮಿಟಿಗಳಲ್ಲಿ ಒಂದ್ಸಲ ಅಪ್ರೂವಲ್ ಕ್ಲಿಯರ್ ಸಿಕ್ತು ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ಆನ್ ದ ನೆಕ್ಸ್ಟ್ ಡೇ ಓನ್ಲಿ ದೇ ಕ್ಯಾನ್ ಸ್ಟಾರ್ಟ್ ಆಲ್ ದ ಆಕ್ಟಿವಿಟೀಸ್. ಕನ್ಸ್ಟ್ರಕ್ಷನ್ ಮಾಡಬಹುದು ವಿದೌಟ್ ಬಿಲ್ಡಿಂಗ್ ಪರ್ಮಿಷನ್, ವಿದೌಟ್ ಟ್ರೇಡ್ ಲೈಸೆನ್ಸ್, ಇಂಡಸ್ಟ್ರಿ ಆಕ್ಟಿವಿಟೀಸ್ ಚಾಲೂ ಮಾಡಬಹುದು. ಎಲ್ಲವನ್ನೂ ಸ್ಟಾರ್ಟ್ ಮಾಡಿ ಅವರಿಗೆ 3 years ಅವಧಿ ಕೊಟ್ಟಿರ್ತೇವೆ. ಆ 3 years ಅವಧಿಯಲ್ಲಿ ಎಲ್ಲಾ ಪರ್ಮಿಷನ್ ಅಪ್ಲೈ ಮಾಡಬೇಕು. ಇನ್ ದ ಮೀನ್ ಟೈಮ್ ಬಿಲ್ಡಿಂಗ್ ಪರ್ಮಿಷನ್ ಅಪ್ಲೈ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಚಾಲೂ ಮಾಡಬಹುದು. ಕನ್ಸ್ಟ್ರಕ್ಷನ್ ನೀವು ಮಷಿನರಿ ತಂದು ಇನ್ಸ್ಟಾಲ್ಮೆಂಟ್ ಮಾಡಬಹುದು. ಒಂದ್ಸಲ ಆಪರೇಷನ್ ಮಾಡೋ ಮುಂಚೆ ಎಲ್ಲವೂ ಕ್ಲಿಯರೆನ್ಸ್ ಆಗಬೇಕು ಅನ್ನೋದು ಇಷ್ಟು ಸರಳೀಕರಣ ಬಹುಶಃ ದೇಶದಲ್ಲಿ ಎಲ್ಲಿಯೂ ಮಾಡಿಲ್ಲ, ನಮ್ಮ ರಾಜ್ಯದಲ್ಲಿ ಮಾಡಿದೆ. ಸರ್ 20 ವರ್ಷಗಳ ಹಿಂದೆ ಇದೇ ಬಿಜೆಪಿ 20 ವರ್ಷಗಳ ಹಿಂದೆ ಇದೇ ಬಿಜೆಪಿ ಭಾರತ ಸರ್ಕಾರ ಮುಖ್ಯಮಂತ್ರಿ ಅದುವರೆಗೂ ಅಲ್ಲಿಂದ ಸಹ ಇದುವರೆಗೂ ಸಹ ಬಂದ ಸರ್ಕಾರಗಳು
ಕನ್ನಡ ಕೆಲಸ ಮಾಡ್ತಾರೆ. ಏನಾದ್ರೆ ಬಿಜೆಪಿ ಮತ್ತೆ ಪುನರಾರಂಭ ಆಗುತ್ತೆ ಅಂತ. ಬಟ್ ಇಲ್ಲಿವರೆಗೂ ಸಹ ಈಗ ಯಾವುದೇ ರೀತಿಯ ಕೈಗಾರಿಕೆಗಳು ಪ್ರಾರಂಭ ಆಗಿಲ್ಲ. ಸುಮಾರು 12,000 ಕಾರ್ಮಿಕರು ಇವತ್ತು ಬೀದಿ ಪಾಲಾಗಿ ಅವ್ರಿಗೆ ಬಂದು ಬೇರೆ ಸಹ ಸಿಗ್ತಾ ಇಲ್ಲ ಸರ್. ಇಲ್ಲಿನ ಪರಿಸ್ಥಿತಿ ಇದೆ. ಸೊ ಇವತ್ತು ನೀವು ಮತ್ತೆ 6 ತಿಂಗಳು ಅಂತ ಹೇಳಿದ್ರೆ ನಾನೇ ಕರಂತ ಸರ್. ಇಲ್ಲಿರುವಂತ ಪರಿಸ್ಥಿತಿಯಲ್ಲಿ ಕನಿಷ್ಠ ಅವ್ರ ಮನೆಗಳಿಲ್ಲ ಸರ್, ಮನೆಗಳಿಲ್ಲ, ಶೌಚಾಲಯಗಳು ಸಹ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ 12-20 ವರ್ಷಗಳಿಂದ ಸಹ ಇಲ್ಲಿ ಕಾರ್ಮಿಕರ ಪರಿಸ್ಥಿತಿ ಏನಾಗಿರ್ಬೋದು ಸರ್, ನೀವು ಹೇಳಿ ಸರ್. ನೋಡ್ರಿ, ನಾವೊಂದು ಇದಕ್ಕೆ ಇಲ್ಲಿ ಬಂದಿತ್ತು, ಬಿಜಿಎಂಎಲ್ 3,700 ಎಕರೆ ಜಮೀನಿದೆ, ಅದನ್ನ ನಾವು ಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಪ್ರಹ್ಲಾದ್ ಜೋಶಿ ಅವರಿಗೆ. ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ ಏನು ಸಿಕ್ಕಲ್ಲ ಅಂತ ರಿಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು ದಾಖಲಾತಿಗಳು ನಮ್ಮ ಮಾಧ್ಯಮದವ್ರ ಹತ್ರ ಎಲ್ಲಾರ ಹತ್ರ ಇರ್ಲಿ ಸರ್. ಸುಮಾರು ಸರಿ ಅದನ್ನ ವಾಜಪೇಯಿ ಅವ್ರ ಮೇಲೆ ಹಾಕಂತ ಕೆಲಸ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತು. ಹಿಂದೆ ಯಾವ ತರ ಇತ್ತು, ನಾವು ಚುನಾಯಿತರಾಗಿದ್ದಾದ್ಮೇಲೆ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ, ನಮ್ಮ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ, ಜಗದೀಶ್ ಶೆಟ್ಟರ್ ಸಾಹೇಬರು ಮಂತ್ರಿಗಳಾಗಿದ್ದಾದ್ಮೇಲೆ ಇಡೀ ಕರ್ನಾಟಕದಲ್ಲಿ ಕೈಗಾರಿಕೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದಾರೆ, ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ಸಾರಿ ಬಂದಿದ್ದಾರೆ, ಯಾವ ರೀತಿ ನಮ್ಮ ಜನಗಳ ಸ್ಥಳೀಯರಿಗೆ ಸುಮಾರು 25,000 ಜನ ಏನು ಇವತ್ತು ಕಾರ್ಮಿಕರು ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾವು ಡೇ ಒಂದಿಂದನೂ ಪ್ರಧಾನಮಂತ್ರಿಯವರ ಹತ್ರ ಇದ್ರ ಬಗ್ಗೆ ನಾವು ಬಿಜಿಎಂಎಲ್ ಬಗ್ಗೆ ಮಾತಾಡಿದ್ದಾದ್ಮೇಲೆ ಸುಮಾರು ತಂಡಗಳನ್ನ ಇಲ್ಲಿ ಕಳಿಸಿ 3 ರಿಂದ 6 ತಿಂಗಳೊಳಗಡೆ ಇದ್ರ ಬಗ್ಗೆ ನ್ಯಾಚುರಲ್ ರಿಸೋರ್ಸಸ್ ಏನೇನು ಸಿಗುತ್ತೆ, ಸುಮಾರು 25,000 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂತ ನಮ್ಮ ಗೋಲ್ಡ್ ಇರ್ಬೋದು, ಟಂಗ್ಸ್ಟನ್ ಇರ್ಬೋದು, ಮತ್ತೆ ಪೆಲಾಡಿಯಂ ಇರ್ಬೋದು, ಈ ವಸ್ತುಗಳು ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಗಮನಕ್ಕೆ ಬಂದಿದೆ. ಗಣಿಗಾರಿಕೆ ನಡೆಸಕ್ಕೆ ಏನು ಉಪಯುಕ್ತ ಇರ್ತಕ್ಕಂಥ ಜಮೀನಿಗೆ ಬಿಟ್ಟು ಉಳಿಕೆ ಜಮೀನುಗಳು ಏನಿದೆ ಅದನ್ನ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಮತ್ತೆ ನಮ್ಮಲ್ಲಿ ರೈಲ್ವೆ ಎಲ್ಲಾ ರಸ್ತೆಗಳು, ಸ್ಟೇಟ್ ಹೈವೇ, ಮತ್ತೆ ತಮಿಳುನಾಡು, ಕರ್ನಾಟಕ, ಆಂಧ್ರ ಎಲ್ಲಾ 3 ಸ್ಟೇಟ್ಗಳಿರೋದ್ರಿಂದ ಇಂಟರ್ ಸ್ಟೇಟ್ ಕನೆಕ್ಟಿವಿಟಿನೂ ತುಂಬಾ ಚೆನ್ನಾಗಿರೋದ್ರಿಂದ ಸ್ಥಳೀಯರಿಗೆ ಇಲ್ಲಿ ಗೋಲ್ಡ್ ಮೈನ್ ಇಂದ ಏನು ನೌಕರಗಳನ್ನ ಕೆಲಸಗಳನ್ನ ಕಳ್ಕೊಂಡಿದ್ರೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ದೋಷದಿಂದ ಜಗದೀಶ್ ಶೆಟ್ಟರ್ ಸಾಹೇಬರು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ನಮ್ಮ ದೇವರಾಯ ಸಮುದ್ರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಇವೆಲ್ಲಾ ಕಡೆನೂ ಮತ್ತೆ ನಮ್ಮ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ, ಈ ಎಲ್ಲಾ ಕಡೆನೂ ಸುಮಾರು 4,000 ಎಕರೆಯನ್ನ ಇವತ್ತು ಕೆಡಿಬಿಗೆ ಹ್ಯಾಂಡ್ಓವರ್ ತಗೊಂಡು ಅಭಿವೃದ್ಧಿಪಡಿಸಿ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಕೆಲಸ ಸಿಗ್ಬೇಕಂತ ಹೇಳಿ, ಆಮೇಲೆ ಏನು ಬೆಮ್ಮೆಲ್ಲಿಂದ 973 ಎಕರೆ ಇವತ್ತೇನು ಅವ್ರ ಲೀಸ್ ಫೀಲ್ಡ್ ಮುಗಿದಿದೆ, ಅದನ್ನು ರಾಜ್ಯ ಸರ್ಕಾರ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಲ್ಲಿ ಕಾರ್ಖಾನೆಗಳನ್ನ ನಾವು ಓಪನ್ ಮಾಡಿ ಸ್ಥಳೀಯರಿಗೆ ಕೆಲಸ ಸಿಗ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ DC ಅವರಿಗೆಲ್ಲ ಆದೇಶ ಕೊಟ್ಟು ಅಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಯಾವತ್ತೂ ಮಾಡದೇ ಇರ್ತಕ್ಕಂಥ ವೇಗವಾಗಿ ಇವತ್ತು ಆ ಜಮೀನುಗಳನ್ನೆಲ್ಲ ಹ್ಯಾಂಡ್ಓವರ್ ತಗೊಂಡು ಮತ್ತೆ ನಾವೇನು ಬರೋ ತಿಂಗಳು 14ನೇ ತಾರೀಕು ಇದಿದೆ ಅಧಿವೇಶನ ಇದೆ, ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ, ಜಗದೀಶ್ ಶೆಟ್ಟರ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಇಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಏನು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ ಅದನ್ನ ಬಗೆಹರಿಸಂತ ರೀತಿಯಲ್ಲಿ ಇಲ್ಲಿ ರಾಜಕೀಯ ಇನ್ನೊಂದು ಮತ್ತೊಂದು ಕಾಂಗ್ರೆಸ್ ಅವ್ರು ಮುಚ್ಚಿದ್ರು, ಬಿಜೆಪಿ ಅವ್ರು ಮುಚ್ಚಿದ್ರು ಅಂತ ಹೇಳೋದು ಬೇಡ. ನಮ್ಮಲ್ಲಿ ಆತ್ಮನಿರ್ಭರ ಭಾರತ ಚೈನಾದಿಂದ ಎಷ್ಟು ಕಾರ್ಖಾನೆಗಳು ಇಲ್ಲಿ ಅಲ್ಲಿಂದ ಕಾಲ್ ತಿಂತಾ ಇದಾವೆ ಅಂತ ಹೇಳಿ ನಾವು ನೋಡಿದಿರಿ. ಆ ಕಾರ್ಖಾನೆಗಳೆಲ್ಲ ಹೆಚ್ಚಿಗೆ ಬಂದು ನಮ್ಮ ಬೆಂಗಳೂರಿಗೆ ನಿಯರೆಸ್ಟ್ ಆಗಿ ನಮ್ಮ ಏನು ದೇವನಹಳ್ಳಿ ಏರ್ಪೋರ್ಟ್ ಇದೆ ಅದಕ್ಕೆ ನಿಯರೆಸ್ಟ್ ಆಗಿರ್ತಕ್ಕಂಥ ಇನ್ನು ಮುಂದೆ ಏನೇ ಡೆವಲಪ್ಮೆಂಟ್ ಆಗಂತ ಏರಿಯಾಗಳಿದ್ರು ನಮ್ಮ ಕೋಲಾರಲ್ಲೇ ಆಗಂತದ್ದು. ಸರ್ಕಾರ ಕೋಲಾರ ಪರವಾಗಿದೆ, ಕೋಲಾರ ಪರವಾಗಿ ಸುಮಾರು ಕೆಲಸಗಳನ್ನ ಮಾಡ್ತಾ ಇದೆ. ಇದರಲ್ಲಿ ರಾಜಕೀಯ ಇನ್ನೊಂದು ಮತ್ತೊಂದು ಡಿಫೆನ್ಸ್ ಮಿನಿಸ್ಟರ್ ಹತ್ರ ಇದೆ ಅಥವಾ ಮೈನಿಂಗ್ ಮಿನಿಸ್ಟರ್ಸ್ ಇದೆ, ಅವರು ಈಗ ಹೇಳ್ತಾ ಇದ್ದಾರೆ ಲೋಕಸಭಾ ಸದಸ್ಯರು ಮಾನ್ಯವಾಗಿ ನಾನು ಅದನ್ನ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೀನಿ. ರಾಜ್ಯ ಸರ್ಕಾರದ ಜಾಗ ಇಷ್ಟು ವರ್ಷ ಈಗ ಗೊತ್ತಿರಲಿಲ್ಲ, ಈಗ ಬೆಳಕಿಗೆ ಬಂದಿದೆ. 993 ಎಕರೆ ಬೆಳಕಿಗೆ ಬಂದಿದೆ, 973 ಎಕರೆ ಬೆಳಕಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ರಾಜ್ಯ ಸರ್ಕಾರದ ಇತಿಮಿತಿಗೆ ಬರುತ್ತೆ, ಅದು ನಿಮ್ಗೆಲ್ಲ ಅಧಿಕಾರನೂ ಇರುತ್ತೆ. ಆ ಏರಿಯಾ ಕೂಡ ಮುಂದಿನ ದಿನಗಳಲ್ಲಿ ಡೆವಲಪ್ ಮಾಡ್ತೀನಿ ಅಂತ ಒಂದು ಆಶ್ವಾಸನೆ, ಭರವಸೆ. ಅದೇ ಜಾಗಕ್ಕೆ ಹೋಗಿ ಏನು 973 ಎಕರೆ ಮುಂದೋಗಿದೆ ಅಂತ ಹೇಳ್ತಾ ಇದ್ರೆ ಒಂದ್ ನಂಬಿಕೆ, ಇದೆಲ್ಲ ಪ್ರೋಸೆಸ್ ಆಗ್ಲಿಕ್ಕೆ 6 ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಕೆಜಿಎಫ್ ಬಂದಾಗ ಕೆಜಿಎಫ್ ನ ಕತ್ಕೊಳ್ತೀನಿ ಹೇಳುದು. ಆಮೇಲೆ 2 ಟೈಮ್ ಬಿಜೆಪಿ MLA ಅದ್ರ ಬಗ್ಗೆ ಏನು ಮಾಡಲಿಲ್ಲ. ಆಯ್ತಾ, ನೀವು ಬಂದಿದ್ದೀರಾ, ಇದನ್ನ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ. ಈಗ ಕಮಿಂಗ್ ಡೇಸ್ ಈಗ ರಾಜ್ಯ ಸರ್ಕಾರ ನಾವು
ಸಚಿವರು ಬಂದು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಬಂದಾಗ ಅದಕ್ಕೆ ನಾವೆಲ್ಲ ಮಾಧ್ಯಮದವರು ನಾವು ಎಲ್ಲರ ಬಗ್ಗೆ ಅವ್ರ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಎಷ್ಟೋ ಜನ ಆಶ್ವಾಸನೆಗಳನ್ನು ಕೊಟ್ಟು ಹೋಗಿರ್ತಾರೆ. ಇವಾಗ ನಮ್ಮ ಸಚಿವರು ನಮ್ಮ ಸರ್ಕಾರ ಆಶ್ವಾಸನೆ ಕೊಡುವಂತ ಸರ್ಕಾರ ಅಲ್ಲ, ಕೆಲಸ ಮಾಡುವಂತ ನಮ್ಮ KGF ಜನಕ್ಕೆ, ನಮ್ಮ ಕೋಲಾರ ಜಿಲ್ಲೆ ಜನಕ್ಕೆ 100% ಅನುಕೂಲ ಆಗುತ್ತೆ. ನಮ್ಮ ಜನಗಳು ಏನ್ ದಿನ 25,000 ಜನ ಏನ್ ಬೆಂಗಳೂರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಇಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ. ಇದ್ರ ಜೊತೆ ನಾವು ಮಾರಿಕೊಪ್ಪಮಿಂದ ಏನು KGF ಕನೆಕ್ಟಿವಿಟಿ ರೈಲ್ವೆ ಏನು ಅದು ನಿಂತಿತ್ತು ಕೆಲಸ, ಅದು ಭೂಮಿ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೇನು DC ಇದನ್ನ ನಮ್ಮಲ್ಲಿ ಹಣನೂ ಕಟ್ಟಿತ್ತು. ಅದ್ರ ಬಗ್ಗೆನೂ ನಾವು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದ್ರಿ. ಅದನ್ನು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಮುಂದಿನ ದಿನಗಳಲ್ಲಿ ಆ ರೈಲ್ವೆ ಕೆಲಸನೂ ಫಿನಿಶ್ ಆಗುತ್ತೆ. ಎಲ್ಲರೂ ನಾವು ನೆಗೆಟಿವ್ ಆಗಿ ಏನು ಯೋಚನೆ ಮಾಡ್ಬೋದು ಅನ್ನೋದು ನೀವೆಲ್ಲರ ಸಹಕಾರ ಇದೆ. ನಾವು ಜೊತೆಲಿದ್ದೀವಿ, ಸರ್ಕಾರ ಜೊತೆಲಿದೆ. ಜಗದೀಶ್ ಶೆಟ್ಟರ್ ಸಾಹೇಬರು ಇದು 2 ತಿಂಗಳಲ್ಲಿ ಇದು 2ನೇ ಬಾರಿ ಬಂದಿರೋದು. ನಾವು ಲಾಸ್ಟ್ ಟೈಮ್ ಬಂದಾಗೂ ನಾವು ಹೇಳಿ ಬರಲೇಬೇಕು ನೀವು KGFಗೆ ಅಂತ ಹೇಳಿ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ. ಸರ್ಕಾರ ಏನ್ ಹೇಳುತ್ತೆ ಆ ಕೆಲಸನ ಮಾಡ್ತಾರೆ. ನರೇಂದ್ರ ಸಿಂಗ್ ಸೋಮವಾರ ಇದ್ದಾಗ, ನರೇಂದ್ರ ಸಿಂಗ್ ಮೈಂಡ್ ಸ್ಪೀಚ್ ಇದ್ದಾಗ ಸ್ಯಾಟಲೈಟ್ ಸರ್ವೆ ಮಾಡಿದ್ದಾರೆ. ಈಗ ಏನಾಗ್ತಾ ಗೊತ್ತಾ ಸರ್, ಎಲ್ಲ ಸರ್ಕಾರ ಬರುತ್ತೆ, ಫೈಲ್ ಮಾಡುತ್ತೆ. ಕೆಲವು ಅಧಿಕಾರಿಗಳು ಏನ್ ಮಾಡ್ತಾರೆ, ಫೈಲ್ ನಾಪತ್ತೆ. MBCL ಸರ್ವೆ 3 ಆಗಿದೆ, ಸ್ಯಾಟಲೈಟ್ ಸರ್ವೆ ಆಗಿದೆ. ಸ್ಯಾಟಲೈಟ್ ಸರ್ವೆ ಫಾಲೋ ಅಪ್ ಇರಬೇಕು ಅಂತ ಹೇಳ್ತಾರೆ. ಸರ್ಕಾರ ಚೆನ್ನಾಗಿದೆ, ಪಟ್ಟಭದ್ರ ಮಿಸ್ಗೈಡ್ ಫಾಲೋ ಅಪ್ ಮಾಡಿಕೊಂಡು ಆಗಿರೋ ಸರ್ವೆ ಅವನ್ನೆಲ್ಲ ಎಕ್ಸಾಮ್ ಮಾಡಿಕೊಂಡು ಫೈನಲ್ ಡಿಸಿಷನ್ ತಗೋತೀವಿ. ಸಚಿವರೇ, ನಾವು ವೇಮಗಲ್ ಬಂದಿದ್ದಕ್ಕೆ ಐಫೋನ್ ಘಟಕ ಬಗ್ಗೆ ಹೇಳಿದ್ವಿ. ಎಲ್ಲರೂ ಬಂದು ಐಫೋನ್ ಘಟಕ ಸ್ಥಾಪನೆ, ಐಫೋನ್ ಕೋಲಾರದಲ್ಲಿ ಐಫೋನ್ ಇಂಡಸ್ಟ್ರಿ ಅದು ಪ್ರಾರಂಭ ಆಗಿದೆ. ನಮ್ಮ ಸ್ಥಳೀಯರು ನಾವೇ ಸುಮಾರು ಒಂದು 600-700 ಜನನ್ನ ಕೆಲಸಕ್ಕೂ ಸೇರಿಸಿದ್ದೀರಿ. ಹೌದು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ನಮ್ಮ ಮಾಧ್ಯಮದವರು ಹೋಗಿ ಅದೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅದನ್ನೆಲ್ಲ ಟಿವಿಗಳಲ್ಲಿ ಈ ನ್ಯೂಸ್ ಎಲ್ಲ ಬಂದಿದೆ. ಮತ್ತೆ 2ನೇ ಹಂತದ ಕಾಮಗಾರಿ ನಡೀತಾ ಇದೆ. ಮೊನ್ನೆ ಸಾಹೇಬರು 300 ಚಿಲ್ಲರೆ ಎಕರೆ ಟಾಟಾವರೆಗೂ